ನಾವು ಸಣ್ಣವರು, ನಾವು ಬಡವರು, ನಾವು ಕನಿಷ್ಠರು ಅಂತ ಎಂದೂ ಅನ್ನಬಾರದು. ಯಾಕಂದ್ರೆ ದೇವ್ರು ಯಾರಿಗೆ ಸಣ್ಣವರು ಅಂತ ಹುಟ್ಟಿಸಿಲ್ಲ ಆತ. ನಾವು ಸಣ್ಣವ್ರು ಅನ್ನಬಾರದು, ನಾವು ದೊಡ್ಡವ್ರು ಅನ್ನಬೇಕು. ನಾವು ಅಶಕ್ತರು ಅನ್ನಬಾರದು, ನಾವು ಶಕ್ತಿವಂತರು ಅನ್ನಬೇಕು. ಯಾಕಂದ್ರ ಬರೇ ಕೈಯನ್ನ ಕಲ್ಲೆತ್ತ 1 ಕ್ವಿಂಟಲ್ ಕಲ್ಲೆತ್ತವ್ ಶಕ್ತಿವಂತ ಅಲ್ಲ. ನೀರಡಿಸಿ ಬಂದವನಿಗೆ 1 ಕಪ್ ಎತ್ತಿ ನೀರು ಕೊಟ್ಟವನು ಶಕ್ತಿವಂತನೇ ಅನ್ನುವ ಸತ್ಯ ನಾವು ತಿಳ್ಕೋಬೇಕು. ಸಣ್ಣವ್ರು ಯಾರು ಇಲ್ಲ, ಇಲ್ಲಿ ಎಲ್ಲ ದೊಡ್ಡವರು. ನನ್ನೊಳಗಿನ ಶಕ್ತಿಯ ಅರಿವು ಆತು ಅಂದ್ರೆ ನಾವೆಲ್ಲ ದೊಡ್ಡವ್ರು, ಯಾರು ಸಣ್ಣವರಿಲ್ಲ. ತಾನರಿದಡೆ ತಾನೇ ದೇವ ಅಷ್ಟೇ. ತನ್ನ ಶಕ್ತಿ ಗೊತ್ತಾಗಬೇಕು ಮನುಷ್ಯಾಗ. ಅರಿತೀವಿ ಅಂದ್ರೆ ಕಣ್ಣು ಕಂಡಲ್ಲೆಲ್ಲ ದೇವ್ರು ಕಾಣತಾನ. ಇರದೇ ಇದ್ರ ದೇವ್ರಿದ್ರು ಕಲ್ಲು ಕಾಣತೈತೆ ಮನುಷ್ಯಾಗ. ಅದು ಅರಿವು ಬೇಕಾಗ್ತೈತಿ, ಶಕ್ತಿಯ ಅರಿವು. ಬಾಯಜೀದ ಅಂತ ಒಬ್ಬ ಹುಡುಗಿದ್ದ ಯುವಕ, ಅವನ ಹೆಸರು ಬಾಯಜೀದ. ಅವ್ರವ್ವ ಅಪ್ಪ ಸಣ್ಣ ಹುಡುಗಿದ್ದಾಗ ತೀರ್ಕೊಂಡಿತ್ತು. ಮುದುಕಿ ಮಗನ್ ಬಹಳ ಚಂದ ಜೋಪಾನ ಮಾಡಿತ್ತು. ಏನು ಬಡತನ ಬಹಳ ಶ್ರೀಮಂತರಲ್ಲ. ಒಂದು ಗುಡಿಸಿಲ್ನೊಳಗ ಮುದುಕಿ ಮಗನ ವಯಸ್ಸು 25 ಆಗಿತ್ತು. ಮುದುಕಿ ಬಹಳ ದಿವಸ ಕೆಲಸ ಮಾಡಿ ದಣದಿತ್ತು. ಇನ್ನೇನು ಮಗನಿಗೆ ಯಪ್ಪ ಮದ್ವಿ ಮಾಡಕು ಅಂತ ಹೇಳ್ಬೇಕಂತ ಮುದುಕಿ ಅನ್ನೋದ್ರಾಗ ಮಗ ಏನಂದ, ಇದು ಹೇಳಿಲ್ಲ. ಮಗ ಏನಂದ, ಯವ್ವ ನನಗ ದೇವ್ರ ನೋಡ್ಬೇಕಂತ ಇಚ್ಛೆ ಆಗೈತಿ, ನಾ ಸ್ವಲ್ಪ ದೇವ್ರ ಹುಡುಕಾಕ್ ಹೋಗ್ತೀನಿ ಅಂತ. ಮದ್ವಿ ಮಾಡ್ಕೊ ಅಂತ ಮುದುಕಿ ಹೇಳ್ಬೇಕಂದ್ರ ಇವ ಏನಂದ, ಅವು ಹೇಳೋದಕ್ಕಿನ್ನ ಮೊದಲ ಹೇಳ್ದಿಲ್ಲ, ನಾ ಸ್ವಲ್ಪ ದೇವ್ರ ನೋಡಕ್ ಹೋಗ್ತೀನಿ, ದೇವ್ರ ಕಾಣಬೇಕಂತ ಇಚ್ಛೆ ಆಗೈತಿ. ನನ್ನ ನದಿಯೊಳಗೆ ಎಷ್ಟು ಜನ ಹುಡುಕ್ಯಾರ ಸಿಕ್ಕಿಲ್ಲ, ನಾ ದೇವ್ರನ್ನ ಹುಡುಕಬೇಕಂತ ಇಚ್ಛೆ ಮಾಡೀನಿ. ಮುದುಕಿ ಮಗನಿಗೆ ಬ್ಯಾಡ ಅಂತ ಅನ್ಲಿಲ್ಲ. ಯಪ್ಪ ದೇವ್ರ ಹುಡುಕುವಂತ ಪುಣ್ಯದ ಕೆಲ್ಸಕ್ಕೆ ನೀವು ಹೊಂಟಿ ಅಂದ ಮೇಲೆ ನಾ ಯಾಕೆ ಬ್ಯಾಡ ಅನ್ಲಿ, ಮಗ ಹೋಗು. ಯವ್ವ ಬೆಳಿಗ್ಗೆ ಹೋಗ್ತೇನಂತ ಮಗ ತಯಾರಾದ. ಮುದುಕಿ ಮಗನ ಮ್ಯಾಲ ಎಷ್ಟು ಪ್ರೀತಿ ಅಂದ್ರ, ಮಗ ದೇವ್ರ ಕಾಣಾಕ್ ಹೊಂಟಾನಂತ ಥಂಡ್ಯಾಗ ಮಗ ಹೇಳೋದಕ್ಕಿನ್ನ ಮೊದಲು ಎದ್ದಿತ್ತು. ಎದ್ದು ಬಿಸಿನೀರ್ ಕಾಶಿ ಮಗನಿಗೆ ಇಟ್ಟಿತ್ತು. ಮಗ ಸ್ನಾನ ಮಾಡ್ದ. ಒಂದಿಷ್ಟು ಕಟಿ ರೊಟ್ಟಿ ಇತ್ತು, ಹಳೆ ಅರಿಬ್ಯಾಗ ಹಾಕಿ ಮಗನಿಗೆ ಕೊಡ್ತಿಯಪ್ಪ, ನೀ ದೇವ್ರ ನೋಡಕ್ ಕೆಲ್ಸಕ್ ಹೊಂಟಿ ಮಗ, ನೋಡ್ ಹೋಗ್. ಮಗ ಅವು ಕೊಟ್ಟ ರೊಟ್ಟಿ ಚೀಲ್ದಾಗ ಇಟ್ಕೊಂಡು ಹೊಂಟಿದ್ದ. ಅವು ಕರಿತು, ಮಗ ಇಲ್ಲಿ ಬಾ ಇಲ್ಲಿ. ಯಪ್ಪ ದೇವ್ರನ್ನ ಕಾಣಾಕ್ ಬಾಳ ಮಂದಿ ಹೋಗ್ಯಾರ, ಮಗ ನೀನು ದೊಡ್ಡ ಕೆಲ್ಸಕ್ ಹೋಗಿ ಹೊಂಟಿ. ಯಪ್ಪ ದೇವ್ರ ಕಣ್ಣಂದ್ರ ಸ್ವಲ್ಪ ಎಲ್ಲದನ ಹೆಂಗದ ನನಗ್ ಸ್ವಲ್ಪ ಹೇಳ್ಬೇಕ್ ಮಗ ನೀನು ಬಂದು. ಹೇಳ್ತೀನಿ ಅವ್ವ. ಮಗ ಹೋದ. ಕಾಡುಗಳಲ್ಲಿ ಅಡ್ಡಾಡ್ದ, ಹಿಮಾಲಯದಲ್ಲಿ ಕುಳಿತ, ಗುಹೆಗಳಲ್ಲಿ ಕುಳಿತ, ನದಿಯ ದಂಡಗಳಲ್ಲಿ ಕುಳಿತ, ಉಪವಾಸ ಬಿದ್ದ. ದೇವ್ರು ಕಾಣ್ಲಿಲ್ಲ. 10 ವರ್ಷ ಹಿಡಿತ ಹುಡುಗ ಅಡ್ಡಾಡ್ದ ದಣದ ಬಳಲ್ದ, ದೇವ್ರು ಕಾಣ್ಲಿಲ್ಲ. ಇಲ್ಲಿ ಮುದುಕಿ ಏನ್ ಮಾಡ್ತಿತ್ತು, ಮನ್ಯಾಗ ಬೆಳಿಗ್ಗೆ ದೀಪ ಹಚ್ತಿತ್ತು. ದೀಪ ಹಚ್ಚುವಾಗ ಜಗಲಿ ಮುಂದ, ಯಪ್ಪ ನನ್ನ ಮಗ ನಿನಗ್ ಹುಡುಕಾಕ್ ಹೋಗ್ಯಾನ, ಸ್ವಲ್ಪ ಅವನಿಗೆ ದರ್ಶನ ಕೊಡು. ಮುದುಕಿ ಮನ್ಯಾಗ ರಾತ್ರಿ ದೇವ್ರ ಮುಂದೆ ದೀಪ ಹಚ್ಚಿ ಹೇಳ್ತಿತ್ತು, ಯಪ್ಪ ನನ್ನ ಮಗ ನಿನ್ನ ದರ್ಶನಕ್ ಹೋಗ್ಯಾನ, ಸ್ವಲ್ಪ ಹುಡುಕಾಕ್ ಹೋಗ್ಯಾನ, ಜಲ್ದಿ ದರ್ಶನ ಕೊಡು ಅವನಿಗೆ. 10 ವರ್ಷ ಹುಡುಕಿತ್ತು ಹುಡುಗ, ದೇವ್ರು ಭೇಟಿ ಆಗ್ಲಿಲ್ಲ. ದಣದು ಊರ್ ಕಡೆ ದಾರಿ ಹಿಡ್ದ. ಊರಿಗೆ ಬಂದಾಗ ಸಾಯಂಕಾಲ ಆಗಿತ್ತು. ಸಾಯಂಕಾಲ 6:30 ಗಂಟೆ ಹುಡುಕ್ತಾ ಬಾಳ ದಿವ್ಸ ಆಗಿತ್ತಲ್ಲ, ಗೊತ್ತಾತ. ಸಂಧಿ ಹಿಡ್ದು ಮನಿಗೆ ಬಂದ. ಮನಿ ಬಾಗಿಲ್ದಾಗ ನಿಂತಿದ್ದ. ಸಾಯಂಕಾಲ ಮುದುಕಿ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೇಳ್ತಿತ್ತು, ಯಪ್ಪ ನನ್ನ ಮಗ ನಿನ್ ಹುಡುಕಾಕ್ ಹೋಗ್ಯಾನ, ದೇವ್ರು ನಿನ್ ಸ್ವಲ್ಪ ದರ್ಶನ ಕೊಡು ಅಂತ ಮುದುಕಿ ಹೇಳ್ತಿತ್ತು. ದೀಪ ಹಚ್ಚಿ ದೇವ್ರ ಮುಂದೆ ಬೇಡ್ತಿತ್ತಲ್ಲ, ಇವನಿಗೆ ಬಾಕಲ್ದಾಗ ನಿಂತಾಗ ದೀಪದ ಬೆಳಕಿನ್ಯಾಗ ಅವ್ರ ಅವನ ಮುಖ ಕಂಡತು. ಯವ್ವಾ ಅಂದ. ಅವಾಗ ಮುದುಕಿತ್ತಲ್ಲ, ಯಪ್ಪ ಬಂದೇನೋ ಮಗ ಅಂತ ಬಂತು ಹೊರಗ. ಯವ್ವ ಬಂದೀನಿ. ಮುದುಕಿ ಕೇಳ್ತು, ಯಪ್ಪ ದೇವ್ರ ಕಂಡ ನಿನಗ? ಯವ್ವ ಕಂಡ, ದೇವ್ರ ಕಂಡ. ಎಲ್ಲಿ ಕಂಡ? ಯವ್ವ ಹಿಮಾಲಯದೊಳಗ್ ಕಾಣ್ಲಿಲ್ಲ, ನದಿಗಳಲ್ಲಿ ಕಾಣ್ಲಿಲ್ಲ, ಗುಹೆಗಳಲ್ಲಿ ಕಾಣ್ಲಿಲ್ಲ. ನಾನು ಮನಿ ಬಾಕಲ್ದಾಗ ನಿಂತಾಗ ನನ್ನ ಮಗನಿಗೆ ದರ್ಶನ ಕೊಡುವಂತ ಕರುಣೆಯಿಂದ ಕೇಳ್ತಿದ್ದೆಲ್ಲ, ಆ ದೀಪದ ಬೆಳಕಿನ್ಯಾಗ ನಿನ್ನ ಮುಖದಾಗ ದೇವ್ರ ಕಂಡ ನನಗ. ನಿನ್ನ ಮುಖದಾಗ ದೇವ್ರ ಕಂಡಾನ, ಇಲ್ಲಿ ಎಲ್ಲಿ ಹೋಗುವುದು ಹೇಳಿ? ಇದು ರಿಯಲೈಸೇಷನ್, ಇದು ಆತ್ಮ ಸ್ವಾಧ್ಯಾಯ. ದೇವನನ್ನ ಅರಸಿ ಹುಡುಕುವುದಲ್ಲ, ಅರಿತು ಅನುಭವಿಸುವುದಷ್ಟೇ. ದೇವರು ಅಂದ್ರೆ ಅರಸಿ ಹುಡುಕುವ ವಸ್ತು ಅಲ್ಲ, ಅರಿತು ಅನುಭವಿಸುವ ವಸ್ತು. ಅದಕ್ಕೆ ಮನುಷ್ಯನಿಗೆ ಇವು 3 ನೆನಪಿಡೋದು. ಬೆಳಿಗ್ಗೆ ಎದ್ದ ತಕ್ಷಣ ಚಲೋ ವಿಚಾರ ತಲೆಯಾಗಿರ್ಬೇಕು.
ಬೆಳಿಗ್ಗೆದ್ದು ಚಲೋ ವಿಚಾರ, ಸ್ವಲ್ಪ ದೇವರ ನಾಮ ಸ್ಮರಣೆ, ಆಮೇಲೆ ನನ್ನ ಶಕ್ತಿಯ ಬಗ್ಗೆ ನನಗೆ ಅರಿವಿರ್ಬೇಕು. ಇವು ಮೂರು ತಿಳ್ಕೊಂಡು ಬಿಟ್ರ ಲೈಫ್ ಇಸ್ ಎ ಸೆಲೆಬ್ರೇಷನ್. ನಮ್ಮ ಹುಟ್ಟು ಹಬ್ಬ ಆಗತ್ತೆ. ಜೀವನವೇ ಒಂದು ಹುಟ್ಟು ಹಬ್ಬ. ನಾವು ಆ ಡೇ ಈ ಡೇ ಮಾಡ್ತೀವಿ. ನಾವು ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ, ರಿಪಬ್ಲಿಕ್ ಡೇ ಮಾಡ್ತೀವಿ, ಎನ್ವಿರಾನ್ಮೆಂಟಲ್ ಡೇ ಮಾಡ್ತೀವಿ. ಶಾಲೆಗೆಲ್ಲ ಮಾಡೋದಿಲ್ಲ ಮಕ್ಕಳು. ಶಾಲ್ಯಾಗ ಇಂಡಿಪೆಂಡೆನ್ಸ್ ಡೇ, ಎನ್ವಿರಾನ್ಮೆಂಟಲ್ ಡೇ, ರಿಪಬ್ಲಿಕ್ ಡೇ ಮಾಡ್ತಾರ. ಆದ್ರೆ ಯಾ ಕಾಲೇಜ್ ಹುಡುಗರು ಇರೋದಿಲ್ಲ. ವ್ಯಾಲೆಂಟೈನ್ಸ್ ಡೇ ದಿವಸ ಮಾತ್ರ ಯಾರು ತಪ್ಸಂಗಿಲ್ಲ. ಏನು ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾ ಹೋಗಿದ್ದು ವ್ಯಾಲೆಂಟೈನ್ಸ್ ಡೇಗೆ ಒಂದೇ. ನಮಗ ಆ ಡೇ ಈ ಡೇ ಬೇಡ. ನಿನ್ನ ಹುಟ್ಟು ಹಬ್ಬ ಐತಲ್ಲ, ನಿನ್ನ ಹುಟ್ಟು ಹಬ್ಬವನ್ನು ನೀನು ದೀಪ ಹಚ್ಚಿ ಆಚರಿಸಿಕೊಳ್ಳುವುದಲ್ಲ. ನಿನ್ನ ಬದುಕು ಹೆಂಗ ಆಗಬೇಕಂದ್ರೆ ನೀನು ಹುಟ್ಟಿದ್ದಕ್ಕೆ ವಿಶ್ವಕ್ಕೆ ಹಬ್ಬ ಆಗಬೇಕಲ್ಲ, ಹಂಗ ಬದುಕಬೇಕು ಮನುಷ್ಯ. ಅದು ಹುಟ್ಟು ಹಬ್ಬ. ಕಲಾಂ ಹೇಳಿದ್ರು, ನನ್ನ ಹುಟ್ಟು ಹಬ್ಬ ಹೆಂಗ ಆಚರಣೆ ಮಾಡ್ರಿ ಅಂದ್ರ ಸಾಲಿ ಸೂಟಿ ಕೊಟ್ಟು, ದೇಶ ಸೂಟಿ ಕೊಟ್ಟಲ್ಲ, ಎಲ್ಲರೂ ಒಂದ್ ತಾಸಿ ಹೆಚ್ಚಿಗೆ ಕೆಲಸ ಮಾಡಿ ನನ್ನ ಹುಟ್ಟು ಹಬ್ಬ ಆಚರಣೆ ಮಾಡಿದ್ರೆ ನನಗೆ ಗೌರವ ಅಂತಿದು ಆಚರಣೆ. ಇದು ಅಷ್ಟೆ. ಅದಕ್ಕೆ ಮನುಷ್ಯನೇ ನಿನ್ನ ಹುಟ್ಟು ಹಬ್ಬ ಹೆಂಗಿರ್ಬೇಕು ಅಂದ್ರ ದೇವರ ಪಣತಿಗೆ ಎಣ್ಣೆ ಹಾಕಿ ಹುಟ್ಟು ಹಬ್ಬವನ್ನ ಆಚರಿಸುವುದಕ್ಕಿಂತ ರಕ್ತ ಇಲ್ಲದ ಎಲ್ಲಿಯೋ ರೋಗಿಗೆ ಬಿದ್ದಾಗ ಒಂದಿಷ್ಟು ರಕ್ತ ಕೊಟ್ಟು ನಿನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿ. ದೇವರಿಗೆ ನೈವೇದ್ಯ ಹಿಡಿದು ನಿನ್ನ ಹುಟ್ಟು ಹಬ್ಬವನ್ನ ಆಚರಿಸುವುದಕ್ಕಿಂತ ಹಸಿದು ಬಂದು ತಟ್ಟೆಯೊಳಗ ಅನ್ನ ಇಲ್ಲದ ಮಗುವಿನ ತಟ್ಟೆಯೊಳಗೊಂದು ತುತ್ತ ಅನ್ನ ಹಾಕಿ ನಿನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡು. ದೀಪ ಹಚ್ಚಿದ ದೀಪ ಆರಿಸಿ ನಿನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಿಲಿನ ಮಕ್ಕಳಿಗೊಂದು ಪುಸ್ತಕ ಕೊಟ್ಟು ಜ್ಞಾನದ ದೀಪವನ್ನು ಹಚ್ಚಿ ನಿನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡು. ಇದು ಸ್ವಾಧ್ಯಾಯ. ಇದು ಅದಕ್ಕೆ ಮನುಷ್ಯ ಇಂಥ ಸ್ವಾಧ್ಯಾಯವನ್ನ ಪ್ರತಿನಿತ್ಯ ಮಾಡಿದ್ರ ಸಮಾಧಾನ. ಈ ದಿವ್ಸ ಹೆಂಗ ಚಲೋ ಇರೋದು ವಿಚಾರ ಮಾಡೋದಷ್ಟೇ. ಬೆಳಿಗ್ಗೆ ಎದ್ದ ತಕ್ಷಣ ಚಲೋ ವಿಚಾರ, ಸ್ವಲ್ಪ ದೇವರ ಸ್ಮರಣೆ. ನಾ ಸಣ್ಣವ ಅನ್ನೋದಿಲ್ಲ, ನಾನು ಶಕ್ತಿವಂತ ಅಂತ ಹೆಜ್ಜೆ ಹಾಕುವುದು. ಇದು ಸ್ವಾಧ್ಯಾಯದ ಸೂತ್ರ.